2,90,000 ಕೊಟ್ಬಿಡೋಣ ಸರ್. 15 ಮಾಡಲ್ ಸರ್ 60,000 ಕೊಡ್ತೀನಿ ಹೇಳ್ಬಿಟ್ರೆ ನೀವು ಖುಷಿಯಾಗಿ ಬಿಡ್ತೀರಾ ಸರ್. 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ ಕೊಟ್ಬಿಡೋಣ ಸರ್. 1 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೀ 1 ಲಕ್ಷಗೆ ಬಜಾರ್ ನೋಡಿದ್ರು ನಿಮ್ಗೆ ಗಾಡಿ ಸಿಗಲ್ಲ. 3.5 ಲಕ್ಷ ಕೊಡ್ತೀನಿ ಸರ್. ಹಂಗೆ ವ್ಯಾಗನರ್ 2011 ಮಾಡಲು ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ. 50,000 ರೂಪಾಯಿ ಬಂದ್ರೆ ಗಾಡಿ ಕೊಡ್ಬೋದು. 50,000 ರೂಪಾಯಿ ಸಿಕ್ಬಿಡುತ್ತೆ 2,15,000ಕ್ಕೆ. 2009 ಮಾಡಲ್ ಆಟೋಮೆಟಿಕ್ ಬರೀ 2,15,000 ಹೋಂಡಾ ಸಿಟಿ. ಈಗ ರಂಜಾನ್ ನಡೀತಾ ಇದೆ, ಯುಗಾದಿ ಬರ್ತಾ ಇದೆ. ಯುಗಾದಿ ದುಡ್ಡಿಗೆ ಜಾಸ್ತಿ ಹೊಡೆದ್ಬಿಟ್ಟಿದ್ದೀರಾ ಅಂತಂದ್ರೆ ಗಾಡಿ ಹಾಕಿ ಸುಮ್ಮನೆ ಅಷ್ಟೇ. ಅದು ಚಾನ್ಸ್ ಪ್ರೈಸ್ ಕೊಡ್ತದಂದ್ರೆ ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ 11 ಮಾಡಲು i20 ಎಷ್ಟು ಕೊಡ್ತಾ ಇದ್ದೀರಾ ಹಂಗಾದ್ರೆ? 2,10,000 ಬರೀ 2,10,000. 2,10,000 ಯುಗಾದಿ ಆಫರ್ ಸರ್. 5,45,000 ರೂಪಾಯಿ ಆಗುತ್ತೆ. 5,45,000ಕ್ಕೆ ಯಾವ ಮಾಡಲು? 2015 ಮಾಡಲು ಸರ್. ಆಲ್ಟೋ 2011-12 ಮಾಡಲು. ಓಕೆ. ಬರೀ 1,55,000. 1,55,000ಕ್ಕೆ ಸಿಂಗಲ್ ಓನರು. ಸೊ ಚೌರ್ಲೆಟ್ ಸ್ಪಾರ್ಕ್ ಬೇಕು ಅಂತಂದ್ರೆ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಕೂಡ ಇದೆ ಅಂತ ಹೇಳ್ಬೋದು. ಇದು ಹೇಳಿ ಸರ್ ಹಾಗೆ. ಯಾರು ಡ್ರೈವಿಂಗ್ ಕಲಿಯೋರು ಸಣ್ಣ ಗಾಡಿ ಸಾಕಪ್ಪ ಅಂತ ಆ ಪ್ರೈಸ್ ಕೊಡಬೇಕು. ಆಮೇಲೆ ಡ್ರೈವಿಂಗ್ ಕಲಿಬೇಕು ಅಂದ್ರೆ 3,95,000 3,95,000 ಆಗುತ್ತೆ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೆಟಬಲ್ ಆಗುತ್ತೆ. ಹಬ್ಬದ ಪ್ರೈಸ್. ಈ ಗಾಡಿ ಫೈನಲ್ ಆಗಿ ನಿಮಗೆ 3,95,000. ಯಾವ ಮಾಡಲು? 2019 ಸರ್. 19 ಮಾಡಲುನ 3,95,000 ಕೊಡ್ತೀವಿ. ಸೊ ಆಯ್ಗೊಳ್ಳೆ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ನೆಕ್ಸೋ ಕಾರು ಬಂದಿದ್ದೀವಿ, ಅದು ನಾಗರಬಾವಿಲಿ ಇರುವಂಥದ್ದು. ಸೊ ಆಲ್ಮೋಸ್ಟ್ ಇಲ್ಲಿ ಬರೋ ರೀಸನ್ನು ನಿಮಗೂ ಗೊತ್ತಿರುತ್ತೆ. ಏನು ಗುರು ಎಲ್ಲ ವಿಡಿಯೋದಲ್ಲಿ ಹೇಳ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹೇಳ್ತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಲ್ಲಿದೆ ಗಾಡಿ? 60,000 ಸ್ಟಾರ್ಟ್ ಇದೆ ಸರ್. ಇನ್ನೇನು ಬೇಕು ಗುರುಗಳೇ? ಎಷ್ಟು ಕಲೆಕ್ಷನ್ ಇದೆ ಗಾಡಿ ನಿಮ್ಮ ಹತ್ರ? ನಮ್ಮ ಹತ್ರ 100+ ವೆಹಿಕಲ್ಸ್ ಇದೆ ಸರ್. ಎಲ್ಲ ಕಲೆಕ್ಷನ್ಸ್ ಇದೆ. ಓಕೆ. ಯಾವ್ಯಾವ ಬ್ರ್ಯಾಂಡ್ಗಳಲ್ಲಿ ಇದೆ ನಿಮ್ಮ ಸರ್? ಟೊಯೋಟಾ ಇದೆ, ಮಾರುತಿ ಇದೆ, ಚೆವ್ರಲೆಟ್ ಇದೆ, i20 ಹುಂಡೈ ಇದೆ, ಎಲ್ಲ ಬ್ರಾಂಡ್ಸ್ ಇದೆ ಸರ್. ನಮ್ಮ i20 ಅಂತ ಬಂದ್ರೆ ಸರ್ i20 ಸ್ಟಾರ್ಟಿಂಗ್ ಪ್ರೈಸ್ i20 ನಿಮಗೆ 1.5 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ವಿಡಿಯೋ ಮಾಡಿದ್ದೀನಿ ಗುರು, ಜಾಸ್ತಿ ಡೌ ಮಾಡೋಕ್ಕೋಗಲ್ಲ, ಇರೋದೇ ಹೇಳ್ತೀನಿ. ಆ್ಯಂಡ್ ಏನಂತಂದ್ರೆ ಸೊ i20 11 ಮಾಡಲು ಒಂದು 2,10,000 ಕೋಟ್ ಮಾಡಿದರೆ ಅದರಲ್ಲೂ ನೆಗೆಷಬಲ್ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಸರ್ ಇವಾಗ ಎಕ್ಸ್ಚೇಂಜ್ ಅಂತ ಬತ್ತು ಅಂತಂದ್ರೆ ಎಕ್ಸ್ಚೇಂಜ್ ಮೇಲೆ ಆಫರ್ ಇದೆ ಸರ್. ಎಕ್ಸ್ಚೇಂಜ್ ಅಂತ ಬಂದರೆ ನೀವು RC ಓನರ್ ಇದ್ರೆ ನಾವು ಗಾಡಿ ಪರ್ಚೇಸ್ ಮಾಡ್ತೀವಿ. ಬೇರೆ RC ಓನರ್ ಇದ್ರೆ ನಾವು ಪರ್ಚೇಸ್ ಮಾಡಲ್ಲ. ಓಕೆ. ಸೊ ಅದಾದ್ಮೇಲೆ ಈಗ ಲೋನು ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ತೀವಿ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟು ಈ ಒಂದು ರಂಜಾನ್ ಪ್ರಯುಕ್ತ ಸರ್ ಇನ್ನೊಂದು ಹೇಳಿದ್ ಮಾಡ್ಬಿಟ್ಟೆ, ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಸೇಮ್ ಟು ಯು ಸರ್. ಓಕೆ. ಸೊ ಇವಾಗ ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿಗಳು ಬೇಕು ಅಂತ ಅನ್ನೋರಿಗೆ ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಇವಾಗ ಲೋನ್ ಆಯಿತು ಮತ್ತು ಎಕ್ಸ್ಚೇಂಜ್ ಆಯಿತು, ಆಫರ್ ಏನಾದ್ರು ಕೊಡ್ತೀರಾ ಸರ್? ಆಫರ್ ಆಲ್ರೆಡಿ ನಿಮ್ಗೆ ಕೊಡ್ತಾ ಇದ್ದೀನಲ್ಲ ಸರ್. ಎಲ್ಲ ಗಾಡಿ ಮೇಲೆ ಕಡಿಮೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. 30% 50% ಕಡಿಮೆ ಮಾಡಿದ್ದೀನಿ. ಸೊ ಇನ್ನೇನು ಬೇಕು ಗುರುಗಳೇ, ನಿಮಗೆ ಯಾವ ಕಾರ್ ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ವ್ಯೂವರ್ಸ್ಗಳಿಗೂ ಯಾವ್ಯಾವ ಕಾರ್ ಇಷ್ಟ ಆಗ್ತಿದೆ ಅಂತ ತಿಳ್ಕೊಂಡಾಗುತ್ತೆ. ಸೊ ಅಂಥ ಕಾರ್ಗಳನ್ನ ವೀಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಗುರಿಗೆ ನೋಡ್ತಾ ಇರ್ತೀರಾ ಸ್ವಿಫ್ಟು ಇಲ್ಲಾಂದರೆ i20 i10. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಕಮೆಂಟ್ಸಲ್ಲಿ ತಿಳಿಸಿ. ಅದೇ ಥರ ವೀಡಿಯೋಸ್ಗಳು ಜಾಸ್ತಿ ಮಾಡ್ತೀನಿ. ಅವಾಗ ನಿಮಗೂ ಯೂಸ್ ಆಗುತ್ತೆ, ನನಗೂ ನಾನು ಮಾಡಿರೋದು ಯೂಸ್ ಆಗುತ್ತೆ. ಯಾಕೆಂದರೆ ನೀವು ನೋಡಲಿ ಅಂತ ನಾನು ವೀಡಿಯೋ ಮಾಡೋದು, ಹಾಗಾಗಿ ಅಷ್ಟೇ. ಓಕೆನಾ? ಸೊ ನೀವು ನೋಡಬೇಕು, ಯಾಕೆಂದರೆ ನಾನು ಮಾಡಿ ನೀವು ನೋಡಿಲ್ಲ ನಿಮಗೂ ಯೂಸ್ ಆಗಲ್ಲ, ನಾವು ಮಾಡಿ ನನಗೂ ಯೂಸ್ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವ ಕಾರ್ ಬೇಕು ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ದೀರಾ ಸೊ ಕಮೆಂಟ್ಸಲ್ಲಿ ಟೈಪ್ ಮಾಡಿ. ಸೊ ಅಂಥ ವಿಡಿಯೋಗಳು ಮಾಡೋಂಥ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಇವಾಗ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತಗೋಣ ಬನ್ನಿ ಸರ್. ಓಕೆ. ಸೊ ಇನ್ನೂ ಮೈಬದ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡ್ತಿಲ್ಲ ಅಂದರೆ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ಬನ್ನಿ. ಸೊ XUV 500 ಇದೆ ಸರ್. ಇದು W10 W8 ಇದು W8 2013. ಓಕೆ. 3ನೇ ಓನರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಇದರಲ್ಲಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಆ್ಯಂಡ್ ನಿಮಗೆ ಒಂದು 6 ಇಯರ್ ಬ್ಯಾಗ್ ಬರುತ್ತೆ. 6 ಇಯರ್ ಬ್ಯಾಗ್ ಬರುವಂತ ಸರ್. ಏನು ಕೊಟ್ಟು ಮಾಡಿದ್ರಿ ಇದಕ್ಕೆ ಸರ್? 5.5 ಲಕ್ಷಕ್ಕೆ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಮುಂದೆ ನೆಗೋಷಿಯಬಲ್ ಏನಾದ್ರು ಲೈಟ್ ಆಗಿ ಒಂದು 5,000 ರಿಂದ 10,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಫೈನಲ್ ಎಷ್ಟಕ್ಕೆ ಆಗುತ್ತೆ ಹಂಗಾದ್ರೆ ಸರ್? 5.40 ತನಕ 35 ತನಕ ಮಾಡ್ಬೋದು. ಯುಗಾದಿ ಆಫರ್ ಪ್ರಯುಕ್ತ 5.35 ತನಕ ನಾವು ಮಾಡ್ಕೊಡ್ತೀವಿ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಿಶಾನ್ ಇದೆ ಸರ್. ಇದು ಹೇಳಿ ಸರ್ ಹಾಗೆ. ಸರ್ ಓಕೆ. 2015 ಮಾಡಲು ನಿಶಾನ್ ಮೈಕ್ರಾ CVT ಅಂದ್ರೆ ಆಟೋಮೆಟಿಕ್ ಅಲ್ಲ, ಆಟೋಮೆಟಿಕ್ CVT ಅಂತ ಬರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು. ಸಿಂಗಲ್ ಕ್ರಾಚ್ ಇಲ್ಲ ಸರ್. ಎಷ್ಟು 53,000 ಓಡಿದೆ ಸರ್. ಅಷ್ಟೇನಾ? ಹೌದು. 3,45,000 ಆಗುತ್ತೆ ಸರ್. ಇಂಟೀರಿಯರ್ ಏನು ಸರ್? ಸೀಟ್ ಈ ತರ ಇದೆ. ಎಕ್ಸಲೆಂಟ್ ಕಂಡೀಷನ್ ಸರ್. ಓಕೆ. ಇಂಟೀರಿಯರ್ ನೋಡಿದ್ರೆ ಕಳ್ದೋಗ್ತಿರೋ ಗುರುಗಳೇ ಲೆದರ್ ಸೀಟ್ ಅಲ್ಲಿ ಈ ತರ ಒಂದು ಕಂಡೀಷನ್ ಇರುವಂತದ್ದು ಸರ್. ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ಇದಕ್ಕೆ? 3,45,000 ಆಗುತ್ತೆ ಸರ್. ಅದೇ ತರ ನೋಡೋದಾದ್ರೆ ಒಂದು i20 ರೆಡ್ ಕಲರ್ ಅಲ್ಲಿ ಇದೆ. ಇದು ಯಾವ ಮಾಡಲ್ ಸರ್? ಇದು 2011 ಮಾಡಲು ಸ್ಪೋರ್ಟ್ಸ್ ಗಾಡಿ. ಸೆಕೆಂಡ್ ಓನರ್. ಎಕ್ಸಲೆಂಟ್ ಕಂಡೀಷನ್. ಇದು ಅಷ್ಟೇ. ಸೀಟು ಗೀಟು ಎಲ್ಲ ಸಖತ್ತಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪೆಟ್ರೋಲ್ ಗಾಡಿ ಸರ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಪ್ರೈಸ್ ಬಂದು ನಿಮಗೆ ಫೈನಲ್ ಆಗಿ ನಾವು 2,75,000 ಕೊಟ್ಬಿಡ್ತೀವಿ. 2,75,000 ಅಂದ್ರೆ 2,75,000 ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದ್ರು ಯುಗಾದಿಯಿಂದ 10 ರಿಂದ 15,000 ಆಫರ್ ಇದ್ದೇ ಇರುತ್ತೆ. ಓಕೆ. ಸೊ ಗ್ರೇ ಕಲರ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಸಿಗ್ತಾ ಇದೆ. ಇದು ಹೇಳಿ ಸರ್ ಹಾಗೆ. 2017 ಮಾಡಲ್ ಸರ್. ಓಕೆ. 16-17 ಮಾಡಲು. ಎಕ್ಸಲೆಂಟ್ ಕಂಡೀಷನ್. 67,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಪೆಟ್ರೋಲ್ ಗಾಡಿ ಇದು. ಇದು ಕಸ್ಟಮರ್ ಬಂದು ನಿಮಗೆ ಫೈನಲ್ ಆಗಿ ಈ ಗಾಡಿನ ನಿಮಗೆ 4,85,000 ಕೊಡ್ತಾರೆ ಸರ್. ಓಕೆ. 4,85,000ಕ್ಕೆ. ಓಕೆ. ಸೊ ಇದು ಸರ್ ಹಾಗೆ ಆಟೋಮೆಟಿಕ್ 2014 ಮಾಡಲ್ ಸರ್. ಎಕ್ಸಲೆಂಟ್ ಕಂಡೀಷನ್ ಗಾಡಿ. ಸಿಂಗಲ್ ಓನರ್.
ಈ ಗಾಡಿ ಬಂದು ಕಸ್ಟಮರ್ ನಿಮಗೆ ಫೈನಲ್ ಆಗಿ 3,45,000 ಕೊಡ್ತಾರೆ. ಓಕೆ, ಇದ್ರಲ್ಲಿ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಅಂಡ್ AC ಪವರ್ ಸ್ಟೇರಿಂಗ್ ಬರುತ್ತೆ, ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಯಾರಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ಈ ಗಾಡಿನ ತಗೊಳ್ಬಹುದು, ತುಂಬಾ ನೀಟ್ ಆಗಿದೆ. ಸರ್ ಹೋಂಡಾದಲ್ಲಿ ನೋಡೋದಾದ್ರೆ ಇದು ಹೇಳಿ ಸರ್ ಹಾಗೆ. ಹೋಂಡಾ ಅಮೇಜು ಓಕೆ, ಪೆಟ್ರೋಲ್ ಸರ್, ಪೆಟ್ರೋಲ್ 53,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಓಕೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್, ಸಿಂಗಲ್ ಓನರ್. ಇದ್ರಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ ಅಂಡ್ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಫೈನಲ್ ಆಗಿ ನಿಮಗೆ 3,65,000 ಕಸ್ಟಮರ್ ಕೊಟ್ಬಿಡ್ತಾರೆ. 3,65,000 ಕೊಟ್ಬಿಡ್ತಾರೆ. ಓಕೆ, 3,65,000 ಕೊಡ್ತಾರೆ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಅಂಡ್ ಸರ್ ಎಷ್ಟನೇ ಓನರ್ ಹೇಳಿದ್ರಲ್ಲ ಇದು? ಸಿಂಗಲ್ ಓನರ್. ಸರ್ ಮಾಡಲು 2015. ಸರ್ ಲೋನ್ ಆರಾಮಾಗಿ ಆಗುತ್ತಲ್ಲ? ಆಗುತ್ತೆ ಸರ್. ಓಕೆ, ಸೊ ಮತ್ತೊಂದು ಸೇಮ್ ಇದೆ, ಇದು ಹೇಳಿ ಸರ್ ಹಾಗೆ. ಸರ್ ಡೀಸೆಲ್ ಗಾಡಿ, ಓಕೆ, 2014 ಮಾಡಲು ಅಮೇಜ್ ಇದು. ಅದು ಇದು ಪೆಟ್ರೋಲ್, ಇದು ಪೆಟ್ರೋಲ್, ಅದು ಡೀಸೆಲ್. ಓಕೆ, ಡೀಸೆಲ್ ಮಾಡಲು ಸೆಕೆಂಡ್ ಓನರ್, ಅದು ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ಬೇಕಾದ್ರೆ ಡೀಸೆಲ್ ತಗೊಳ್ಳಿ. ಇದೇನು ಕೋಟ್ ಮಾಡಿದ್ರೆ 3,45,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 3,45,000. ಓಕೆ, ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ಅದೇ ತರನೇ i20 ನೋಡೋದಾದ್ರೆ i20 ಯಾವ ಮಾಡಲ್? ಆಕ್ಟಿವಾ SX ಸರ್. ಓಕೆ, ಟಾಪ್ ಎಂಡ್ ಮಾಡಲ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈಗ ಗಾಡಿ ಹುಡುಕ್ತಾ ಇದ್ರೆ 2015-16 ಮಾಡಲ್, ಓಕೆ, 4,85,000 ಆಗುತ್ತೆ. 4,85,000 ಅಂದ್ರೆ 4,85,000 ಖಂಡಿತವಾಗಿ ತಗೊಳ್ಬಹುದು. ಇದು ವರ್ತ್ ಇದೆ, ಮಾರ್ಕೆಟ್ ಅಲ್ಲಿ ಇದ್ರಿಗೆ ಪ್ರೈಸ್ ಜಾಸ್ತಿ ಇದೆ, ನಿಮ್ಗೆ ಇದು ವರ್ತ್ ಪ್ರೈಸ್ ಸರ್, ತಗೊಳ್ಬಹುದು. 2015-16 ತುಂಬಾ ಚೆನ್ನಾಗಿರುವಂತ ಗಾಡಿ, ಸಿಂಗಲ್ ಓನರ್. ಸೊ ನೀವು ನೋಡೋದಾದ್ರೆ ಬ್ಲಾಕ್ ಬ್ಯೂಟಿ ಇರುವಂತಹ i20 ನಮ್ಮ ಮುಂಗಡೆ ಇದೆ ಸರ್. ಇದು ಯಾವ ಮಾಡಲು ಸರ್? 2011 ಮಾಡಲು, i20 ಸ್ಪೋರ್ಟ್ಸ್, ಓಕೆ, ಪೆಟ್ರೋಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಬ್ಲಾಕ್ ಕಲರ್, ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಪ್ರೈಸ್ ಕೇಳಿದ್ರೆ ಗರ 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 ಅಂತ ತಲೆ ಸುತ್ತ ಬಿದ್ಬಿಡ್ತೀರ ನೀವು. 11 ಮಾಡಲು i20 ಎಷ್ಟು ಕೊಡ್ತಾ ಇದ್ದೀರಾ ಹಂಗಾದ್ರೆ? ಸರ್ 2,10,000. ಬರೀ 2,10,000. 2,10,000 ಯುಗಾದಿ ಆಫರ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಬಹುದು, ಕಸ್ಟಮರ್ ಕೊಡಕ್ಕೆ ರೆಡಿ ಇದ್ದಾರೆ. ಬರೀ 2,10,000ಕ್ಕೆ ಒಂದು ಬ್ಲಾಕ್ ಕಲರ್ ಬ್ಯೂಟಿ ನೋಡ್ತಾ ಇರ್ಬೋದು ಯಾವ ಥರ ಶೈನಿಂಗ್ ಅಲ್ಲಿ ಇದೆ ಅಂತ. ಸೊ ನೀಟಾಗಿದೆ. ಆ್ಯಂಡ್ ಇಂಟೀರಿಯರಲ್ಲಿ ಫೀಚರ್ ನೋಡೋದಾದ್ರೆ ಇದಕ್ಕೂ ಕೂಡ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಆ್ಯಂಡ್ ನಿಮಗೆ ಸ್ಟೇರಿಂಗಲ್ಲಿ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗಲ್ಲೇ ಬಟನ್ಸ್ ಇದೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ಸು. ಸೊ ಸರ್ ಡೀಸೆಲ್ ಪೆಟ್ರೋಲ್ ಇದು? ಪೆಟ್ರೋಲ್. ಸೊ ಓಕೆ, ಅಂದರೆ ನಿಮಗೆ ಆಲ್ಮೋಸ್ಟ್ ಮೇಂಟೆನೆನ್ಸ್ ಎಲ್ಲ ಕಡಿಮೆನೇ ಬರುತ್ತೆ, ಸೊ ಜಾಸ್ತಿ ಬರಲ್ಲ ಆ್ಯಕ್ಚುಲಿ. ಸೊ ಒಳ್ಳೆ ಪ್ರೈಸು ಸರ್. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 2,10,000ಕ್ಕೆ 2010 ಅಷ್ಟೇ. ಈ ಪ್ರೈಸು ಕೊಡ್ತಾ ಇದ್ದಾರೆ, ಯಾರು ಮಿಸ್ ಮಾಡ್ಕೋಬೇಡಿ, ಒಂದ್ಸಲ ಬನ್ನಿ ಸರ್. ಇದು ಹಾಗೆ ಹೋಂಡಾ ಬ್ರಿಯೋ ಸರ್. ಓಕೆ, SMT ಇದು 2015 ಮಾಡಲು, 63,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಚೆಕ್ ಮಾಡ್ಕೊಬಹುದು. ಓಕೆ, ಇದರಲ್ಲಿ ಪೈನರ್ದು ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇರುವಂಥದ್ದು, 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಇದೆ. ಆ್ಯಂಡ್ ಇದರಲ್ಲಿ ನೀವು ನೋಡೋದಾದ್ರೆ ಸೊ ಇಂಟೀರಿಯರ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಲೆದರ್ ಸೀಟ್ ಇದೆ. ಸೊ ಫೈನಲ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ಫೈನಲ್ ಆಗಿ ಈ ಗಾಡಿನ ನಿಮಗೆ 3,65,000 ಆಗುತ್ತೆ. 3,65,000. ಓಕೆ, ಲೋನ್ ಅಂತ ಬಂದರೆ 80% ಮಾಡ್ಬೋದು, ಸಿವಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಡೇ ಮಾಡ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ, ಸೊ ಅದೇ ಥರ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಇದು ಯಾವ ಸರ್? VXA VDA ಇದು? ಸ್ವಿಫ್ಟ್ VDA. ಓಕೆ, ಸ್ವಿಫ್ಟ್ VDA ಇರುವಂಥದ್ದು ಸಿಲ್ವರ್ ಕಲರ್ ಅಲ್ಲಿ ಇದೆ, ಅದು ಕೂಡ ನಿಮಗೆ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ನಿಮಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ, 4 ಡೋರ್ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಇರುವಂಥದ್ದು. ಸೊ ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ನೀವು? 2017 ಮಾಡಲು, ಸೆಕೆಂಡ್ ಓನರ್. ಫೈನಲ್ ಆಗಿ ಗಾಡಿ ಮಾರ್ಕೆಟ್ ಪ್ರೈಸ್ ಚಾಲೆಂಜ್ ಸರ್ 5 ಲಕ್ಷ ಕೊಟ್ಬಿಡ್ತೀವಿ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ? 2017 5 ಲಕ್ಷ ರೂಪಾಯಿಗೆ. ಓಕೆ, ಡೀಸೆಲ್ ಗಾಡಿ 17 ಮಾಡಲು, ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸಿಗ್ತಾ ಇರುವಂತದ್ದು, ಅದನ್ನು ಕೂಡ ನಿಮಗೆ. ಸೊ ಮತ್ತೊಂದು ನೋಡ್ತಾ ಇರ್ಬೋದು, i20 ಇದೆ ವೈಟ್ ಕಲರ್ ಅಲ್ಲಿ. ಇವ್ರ ಹತ್ರ i20 ಆಲ್ಮೋಸ್ಟ್ ಗೋಲ್ಡ್ ಕಲರ್ ಅಲ್ಲಿ ನೋಡಿದಿರಾ, ಅಂಡ್ ವೈಟ್ ಕಲರ್ ಅಲ್ಲಿ ಒಂದಿದೆ. ಸರ್ i20 ಎಷ್ಟಿದೆ ನಿಮ್ಮ ಹತ್ರ? ಈ ಒಂದು ಮಾಡಲ್ 5 ಗಾಡಿ ಇದೆ ಸರ್. 5 ಗಾಡಿ. ಓಕೆ, ಸೊ ಇದೆ ಸರ್ ಯಾವ ಮಾಡಲು? i20 2015 ಮಾಡಲು, 15 ಮಾಡಲು, ಸಿಂಗಲ್ ಓನರ್, 93,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಓಕೆ, ಚೆಕ್ ಮಾಡ್ಕೊಬಹುದು. ಓಕೆ, ಇದರಲ್ಲೂ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಇರುವಂಥದ್ದು, ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್ ಪವರ್ ವಿಂಡೋ ಇದೆ. ಅಂಡ್ ನಿಮಗೆ ಸ್ಟೇರಿಂಗು ಅಂಡ್ ಸೀಟ್ ಇಂಟೀರಿಯರ್ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು ಗುರುಗಳೇ. ಅದು ಸ್ಪೈಲರ್ ಕೂಡ ಹಾಕ್ಸಿದ್ರೆ ಹಿಂಗಡೆ ಅಂತಾನು ಹೇಳ್ಬೋದು, ನೋಡ್ತಾ ಇರ್ಬೋದು ಮೇಲೆ. ಸೊ ನೋಡಿ ಇಲ್ಲಿ. ಓಕೆ, ಸೊ ಫೈನಲ್ ಆಗಿ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ 5,45,000 ರೂಪಾಯಿಗೆ ಆಗುತ್ತೆ. 5,45,000ಕ್ಕೆ. ಯಾವ ಮಾಡಲು? 2015 ಮಾಡಲು, ಅದು ಆಸ್ಟಾ. ಓಕೆ, ಅದು ಟಾಪ್ ಎಂಡ್ ಮಾಡಲು. ಓಕೆ, ಅದು ಬೇಡವಾ? ಇನ್ನೂ ಒಂದಿದೆ ಸರ್, ಇದೆ ಸರ್ ಹಾಗೆ. ಎಕ್ಸೆಂಟ್. ಓಕೆ, 2016-17 ಶೋರೂಮ್ ಹಿಸ್ಟ್ರಿ ಬಂದು 63,000 ಇದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು. ಓಕೆ, ಇದು ಕೂಡ ನಿಮಗೆ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಸೊ ಎಲ್ಲ ಇರುವಂಥದ್ದು. ಸರ್ ಡೀಸೆಲ್ ಪೆಟ್ರೋಲ್ ಇದು? ಪೆಟ್ರೋಲ್ ಗಾಡಿ 2016-17 ಸಿಂಗಲ್ ಓನರ್. ಓಕೆ, ಒಳ್ಳೆ ಡಿಕ್ಕಿ ಸ್ಪೇಸ್ ಕೂಡ ಇದೆ. ಸೊ ಫೈನಲ್ ಪ್ರೈಸ್ ಏನು ಕೊಟ್ಟು ಮಾಡಿದ್ದಾರೆ ಸರ್ ಇದಕ್ಕೆ? 3,85,000 ಸರ್. ಓಕೆ, ಲೋನ್ ಅಂತ ಬಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? 50,000 ತಗೊಂಡ್ಬಂದ್ರೆ ಗಾಡಿ ಕೊಡ್ಬೋದು. 50,000 ರೂಪಾಯಿ ಸಿಕ್ಬಿಡುತ್ತೆ. ಓಕೆ, ಇನ್ಮಿಕ್ಕು ಲೋನ್ ಮಾಡಿಸ್ಕೊಳ್ಳಿ. ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸ್ವಿಫ್ಟ್ ಕಲರ್ ಡೀಸೆಲ್ ಇದೆ, ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಫೀಚರ್ ನೋಡ್ತಾರೆ, 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ ಅಂಡ್ ಲೆದರ್ ಸೀಟ್ ಇದೆ. ಅಂಡ್ ನಿಮಗೆ ಒಂದು ಆಟೋಮೆಟಿಕ್ ಮ್ಯಾನ್ಯುವಲ್ ಆಗಿರೋದ್ರಿಂದ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ನಿಮಗೆ 20 ತನಕ ಬರುತ್ತೆ ಸರ್ ಮೈಲೇಜ್. ಡೀಸೆಲ್ ಹಂಗಾರೆ? ಹೌದು, ಡೀಸೆಲ್ ಗಾಡಿ. ಓಕೆ, ಸೊ ಇವಾಗ ಡೀಸೆಲ್ ಗಾಡಿ ಅಂಡ್ ಡೀಸೆಲ್ ಹುಡುಕರಿಗೆ ಒಂದು 2015ನೇ ಮಾಡಲು, 14ನೇ ಮಾಡಲು, ಡೀಸೆಲ್, ಸಿಂಗಲ್ ಓನರ್, ಡಿಸೈರ್ VDA ಡೀಸೆಲ್ ಗಾಡಿ, ನೀಟ್ ಆಗಿದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 4,95,000 ಇದೆ. 4,95,000
95,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಸರ್. ಓಕೆ, ಯಾವ ಮಾಡಲ್ ಹೇಳಿದ್ರಲ್ಲ? 14ನೇ ಮಾಡಲು. ಅಂದ್ರೆ ಲೋನು ಆಗುತ್ತೆ. ಲೋನ್ 80% ಮಾಡ್ಬೋದು ಸರ್. ಸೊ ಅದ್ರಲ್ಲೂ ಕೂಡ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಹೋಂಡಾ ಸಿಟಿ ಇದೆ, ಹೇಳಿ ಸರ್ ಹಾಗೆ. ಆಟೋಮೆಟಿಕ್ ಹೋಂಡಾ ಸಿಟಿ. ಓಕೆ, ಇದು ಅಷ್ಟೇ, ಇದ್ರ ಪ್ರೈಸ್ ಕೇಳಿದ್ರೆ ಹಾಗೆ ಕುಸ್ತೋಗ್ಬಿಡ್ತೀರಾ ನೀವು ಅಲ್ಲೇ. ಸೊ ಆಟೋಮೆಟಿಕ್ ವೇರಿಯಂಟ್ಗೂ ತುಂಬಾ ಜನ ಲೇಡೀಸ್ ಹುಡುಕ್ತಾರೆ ಸರ್. ಈ ಒಂದು ಸರ್ 9 ಮಾಡಲು, ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಲ್ವರ್ ಕಲರ್. ಓಕೆ, ಗಾಡಿ ಫೈನಲ್ ಆಗಿ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಕಸ್ಟಮರೇ ಮಾಡ್ಕೊಳ್ಬೇಕು. 2,15,000 ರೂಪಾಯಿ ಕೊಟ್ಟಿರ್ತಾರೆ. 2,15,000ಕ್ಕೆ 2009 ಮಾಡಲು ಆಟೋಮೆಟಿಕ್ ಬರೀ 2,15,000 ಹೋಂಡಾ ಸಿಟಿ ಸರ್. ಸೊ ಏನ್ ಸರ್ ಇದು, ಗಾಡಿನೂ ಅಷ್ಟೇ ನೀಟಾಗಿದೆ, ಎಕ್ಸಲೆಂಟ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದು ಚೆಕ್ ಮಾಡ್ಬೋದು. ಯುಗಾದಿ ಬಂಪರ್ ಆಫರ್ ಸರ್. ಸರ್ ಡೀಸೆಲ್ ಪೆಟ್ರೋಲ್ ಇದು? ಪೆಟ್ರೋಲ್. ಸೊ ಆಕ್ಸಿಡೆಂಟ್ ಇದೆ, ಸಿಲ್ವರ್ ಕಲರ್ ಅಲ್ಲ, ಅದೂ ಇದೆ, ಹೇಳಿ ಸರ್ ಹಾಗೆ. 2015 ಮಾಡಲು Okay. SX ಪೆಟ್ರೋಲ್ ಗಾಡಿ ಸರ್. ಬರೀ 69,000 ಓಡಿದೆ ಸರ್. ಅಷ್ಟೇನಾ? ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು. ಓಕೆ, ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ನಾ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಎದೆ ಬಿಟ್ಟು ಹೇಳ್ತೀನಿ ನಾನು, ಎಲ್ಲಿ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾವು ಹುಡುಗನ್ ಕಳಿಸ್ತೀವಿ, ಯಾವ ಶೋರೂಮ್ ಅಲ್ಲಿ ಎಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊ ಬನ್ನಿ. ಓಕೆ, ಓಕೆ ಆದ್ರೆ ಗಾಡಿ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಪ್ರೈಸ್ ಹೇಳಿ ಸರ್ ಹಾಗೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ 3,65,000 ಆಗುತ್ತೆ. 3,65,000 ರೂಪಾಯಿ. ಏನು ಕೆಲಸ ಇಲ್ಲ, ಗಾಡಿ ಕೀತ್ ಮಾಡೋದು, ಸ್ಟಾರ್ಟ್ ಮಾಡೋದು, ತಗೊಂಡು ಓಡಿಸ್ಕೊಳ್ಳೋದು, ಅಷ್ಟು ನೀಟ್ ಆಗಿರುವಂತ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಗಾಡಿ. ಓಕೆ, ಸೊ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗ್ತಾ ಇರೋದು, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದ್ರು ಅದ್ರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಹಬ್ಬ ಅಲ್ವಾ, ಅದಕ್ಕೆ ಫೆಸ್ಟಿವಲ್. ಖಂಡಿತವಾಗಿ. ಈಗ ರಂಜಾನ್ ನಡೀತಾ ಇದೆ, ಯುಗಾದಿ ಬರ್ತಾ ಇದೆ. ಖಂಡಿತ. ಸೊ ಯುಗಾದಿ ದುಡ್ಡು ಜಾಸ್ತಿ ಹೊಡೆದು ಬಿಟ್ಟಿದ್ದೀರಾ ಅಂತಂದ್ರೆ ಅಯ್ಯೋ ಇಸ್ಪೀಟ್ ಆಡೋದು ದುಡ್ಡು ಅಂತ ಗಾಡಿ ಹಾಕಿ ಸುಮ್ಮನೆ ಅಷ್ಟೇ. ಮತ್ತೊಂದು ಇದೆ ಹೇಳಿ ಸರ್ ಹಾಗೆ. ಸರ್ 2018-19 ಓಕೆ, 18 ಗ್ರ್ಯಾಂಡ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಪ್ರೈಸ್ ಕೇಳಿದ್ರು ಅಷ್ಟೇ ಕಡಿಮೆ ಇದೆ ಪ್ರೈಸ್. ಅದು ಫೀಚರ್ ಹೇಳ್ಬೋಣ ಫಸ್ಟ್. ನಾನು ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಂಡ್ ನಿಮಗೆ ಪವರ್ ಸ್ಟೇರಿಂಗ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಆಗಿ ಬಂದು ನಿಮಗೆ 4,25,000 ಆಗ್ಬಿಡುತ್ತೆ. 4,25,000 ಬರೀ 50,000 ತಗೊಬನ್ನಿ, ಗಾಡಿ ಕೊಡಿಸ್ತೀನಿ. ಅದು ಚಾನ್ಸ್ ಪ್ರೈಸ್ ಕೊಡ್ತದೆ. ಅಂದ್ರೆ ಈ ವಿಡಿಯೋದಲ್ಲಿ, ಇವತ್ತಿನ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಅಂಡ್ ರಂಜಾನು ಅಂಡ್ ಯುಗಾದಿ ಆಫರ್ ಅಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಹುಡುಕಿರು ಸಿಗಲ್ಲ ಸರ್. ನಾನು ಚಾಲೆಂಜ್ ಮಾಡ್ತೀನಿ. ಅದೇ ಈ ಆಫರ್ ಕೊಡ್ತಾ ಇದಾರಲ್ಲ, ದುಡ್ಡು ಗಿಡ್ ಹೊಡೆದ್ಬಿಟ್ರೆ ಬಂದ್ಬಿಟ್ಟು ಹಾಕಿ ದುಡ್ಡು ಹೊಡೆಯೋದು ಬೇಡ, ಫಸ್ಟ್ ದುಡ್ಡಲ್ಲಿ ಗಾಡಿ ತಗೊಳ್ಳಿ. ಇರೋ ದುಡ್ಡನ್ನು ತಗೊಳ್ಳಿ, ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಲ್ಲ. ಕಳ್ಕೊಂಡ್ಬಿಡ್ತೀರಲ್ವಾ ಇದ್ರೆ. ಸೊ ಇದ್ರೆ ತಂದು ತಗೊಂಬಿಡಿ. ಆದ್ರೆ ಗಾಡಿ ತಗೋಬೇಕು ಅಂತ ಹುಡುಕ್ತಾ ಇರ್ತೀರ ಆಲ್ಮೋಸ್ಟ್. ಅಂಡ್ ಹಂಗಾಗಿ ಒಂದು ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಸರ್ ಇನ್ನೊಂದು ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು, ಸ್ವಿಫ್ಟ್ ಕಾರು ಬ್ಲಾಕ್ ಇದೆ. ಅಂದ್ ಇದ್ಯಾವುದು VXI ವಿಡಿಯೋ? VXI ಸರ್. ಓಕೆ, VXI ಇರುವಂತದ್ದು ಪೆಟ್ರೋಲ್ 2007 ಮಾಡಲು. 2007 ಪೆಟ್ರೋಲ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಇದ್ರಲ್ಲೂ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಬರೀ 82,000 ಓಡಿದೆ ಸರ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಎಕ್ಸಲೆಂಟ್ ಕಂಡೀಷನ್ ಗಾಡಿ. ಬ್ಲಾಕ್ ಕಲರ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈ ಗಾಡಿ ಬಂದು ಫೈನಲ್ ಕಸ್ಟಮರ್ ನಿಮಗೆ 2,25,000 ಕೊಡ್ತಾರೆ ಸರ್. 2,25,000ಕ್ಕೆ ಇದೆ ಸರ್. FC ಇದೆ, ಇನ್ಶೂರೆನ್ಸ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 82,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ, ಒಂದ್ಸಲ ಬಂದು ಟೆಸ್ಟ್ ಮಾಡಿ ಬೇಕಾದ್ರೆ ತಗೊಳ್ಳಿ. ಖಂಡಿತ ತಗೊಳ್ಳಿ. ಯಾರು ಸಣ್ಣ ಬಡ್ಜಲ್ಲಿ ಗಾಡಿ ಹುಡುಕ್ತಾರೆ, ಖಂಡಿತ ಇಂಥ ಗಾಡಿಗಳು ನೀವು ತಗೋಬಹುದು. ಯಾವುದೋ ಗಾಡಿ ಡಬ್ಬಾ ಗಾಡಿಗಳನ್ನ ತಗೊಳಕ್ಕಿಂತ ಈ ಗಾಡಿ ತಗೋಬಿಡ್ಬೋದು. ಓಕೆ, ವ್ಯಾಗನರ್ ಇದೆ ಸರ್, ಅದು VXI. ವ್ಯಾಗನರ್ 2012 ಮಾಡಲು ಸರ್. ಓಕೆ, ಬರೀ 56,000 ಓಡಿದೆ. ಸೊ ಇದ್ರ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ. VXI ಸರ್, ವ್ಯಾಗನರ್ VXI. ಬರೀ 56,000 ಓಡಿರೋ ಗಾಡಿ. 2012 ಮಾಡಲು, ಸಿಂಗಲ್ ಓನರ್. ಓಕೆ, ಪ್ರೈಸ್ ಬಂದು 2,65,000 ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ, ಅದರಲ್ಲೂ ಮೊದಲೇ ಹೇಳ್ದಂಗೆ ಹಬ್ಬದ ಪ್ರಯುಕ್ತ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸರ್ ಇನ್ನೊಂದು ಇಲ್ಲಿ ಆಲ್ಟೋ ಇದೆ ಇದು ಸರ್. ಆಲ್ಟೋ 2011-12 ಮಾಡಲು. ಓಕೆ, ಬರೀ 1,55,000. 1,55,000ಕ್ಕೆ ಸಿಂಗಲ್ ಓನರು. 11-12 ಮಾಡಲು, ಬರೀ 1,55,000 ಆಲ್ಟೋ ಸರ್. ಓಕೆ, ಇದು ಸರ್ ಹಾಗೆ ಎ ಸ್ಟಾರ್ 1,65,000. ಇದುವೇ 10 ಮಾಡಲು 1,65,000. 65,000. ಇದು 1,55,000. 65-55. ಸೊ ನಿಯರ್ ಅಲ್ಲೇ ಇದೆ. ಸೊ ನೆಗೋಷಿಯಬಲ್ ಮಾಡಿದಾಗ ಹಂಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಸಿಲ್ವರ್ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು. SX4 ಏನಾದ್ರು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಅದು ಬೆಸ್ಟ್ ಅಲ್ಲಿ ಒಂದು ಸಿಗ್ತಾ ಇದೆ. ಒಳ್ಳೆ ಟೈರ್ ಕಂಡೀಷನ್ ಇದೆ, ಮ್ಯಾಗ್ ವೀಲ್ಸ್ ಇದೆ. ಅಂಡ್ ಇಂಟೀರಿಯರ್ ಫೀಚರ್ ನೋಡಿದ್ರೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಎಷ್ಟು ಕೂಡ ಇರುವಂತದ್ದು. ಸೊ ಲೆದರ್ ಸೀಟ್ ಅಲ್ಲಿ ಇದೆ ಸರ್. 2008 ಮಾಡಲು. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಲೆದರ್ ಸೀಟ್ ಇದೆ. ಕಸ್ಟಮರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಕಸ್ಟಮರ್ ಫೈನಲ್ ಆಗಿ ಬಂದು ನಿಮಗೆ 1,75,000 ಕೊಟ್ಬಿಡುತ್ತೆ. 1,75,000 ಅದು ಏರ್ ಬ್ಯಾಗ್ ಇರೋ ಗಾಡಿ. ಹೌದು, 1,75,000. ಸೊ ಚೌರ್ಲೆಟ್ ಸ್ಪಾರ್ಕ್ ಬೇಕು ಅಂತಂದ್ರೆ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಕೂಡ ಇದೆ ಅಂತ ಹೇಳ್ಬೋದು. ಇದು ಹೇಳಿ ಸರ್ ಹಾಗೆ. ಯಾರಾದ್ರೂ ಡ್ರೈವಿಂಗ್ ಕಲಿಯೋರು, ಸಣ್ಣ ಗಾಡಿ ಸಾಕಪ್ಪ ಅಂತ ಆ ಪ್ರೈಸ್ ಕೊಡಬೇಕು. ಆಮೇಲೆ ಡ್ರೈವಿಂಗ್ ಕಲಿಬೇಕು ಅಂದ್ರೆ 1,25,000 ಆಗುತ್ತೆ. 2008 ಮಾಡಲು. 1,25,000 1,25,000 ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಎಲ್ಲ ಇರುವಂತದ್ದು ಏರ್ ಬ್ಯಾಗ್ ಅಂದ್ಬಿಟ್ಟು ಇನ್ನೆಲ್ಲ ಫೀಚರ್ ಇದೆ. ಈ ಬಜೆಟ್ ಅಲ್ಲಿ ಗಾಡಿ ಯಾರು ಕೊಡ್ತಾರೆ? ಒಂದು ಬೈಕಿಗೆ ನಿಮ್ಮ ಬೈಕ್ ರೇಟ್ ಎಷ್ಟು ಸರ್? ನನ್ನ ಬೈಕಿಗೆ ಐತೆ 4 ಮೇಲಿದೆ. ಏನ್ ಸರ್, ಒಂದು ಬೈಕ್ 5 ಜನ ಹೋಗ್ಬೋದು. ನಿಮ್ ಬೈಕಲ್ಲಿ ಇಬ್ಬರೇ ಹೋಗ್ಲಿಕ್ಕೆ ಆಗೋದು. ಹೌದು, ಮತ್ತೆ 5 ಜನ ಹೋಗೋ ಗಾಡಿಗೆ 1,25,000 ಕೊಡ್ತೀನಿ ಸರ್. ಅದು ಸಿಂಗಲ್ ಓನರ್, FC ಗಿಪ್ಸಿ ಎಲ್ಲ ಇದೆ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 18 ರಿಂದ 20 ಬರುತ್ತೆ ಸರ್.
ಓಕೆ, ಅದರಲ್ಲೂ ಕೂಡ ನಾಲ್ಕು ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಇರುವಂಥದ್ದು. ಸೊ ನ್ಯಾನೋ XT ಇದೆ, ನೋಡ್ತಾ ಇರ್ಬೋದು. ಅಂಡ್ ಡಿಕ್ಕಿ ಓಪನ್ ಆಗುತ್ತಾ ಸರ್ ಇದು? ಡಿಕ್ಕಿ ಓಪನ್ ಆಗಲ್ಲ. ಓಕೆ, ಡಿಕ್ಕಿ ಓಪನ್ ಆಗಲ್ಲ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಓಕೆ, ಈ ಗಾಡಿ ಬಂದು 2014 ಮಾಡಲ್, ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಓಕೆ, 42,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ 1,10,000 ಆಗುತ್ತೆ ಸರ್. ಸೊ 1,10,000ಕ್ಕೆ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ 20ರಿಂದ 23 ಕಿಲೋಮೀಟರ್ ಬರುತ್ತೆ ಸರ್. ಸರ್ ಮೇಂಟೆನೆನ್ಸ್ ಎಲ್ಲ ಇದು ಚಿಕ್ಕ ಗಾಡಿ ಇರೋದ್ರಿಂದ ತುಂಬಾ ಚೀಪ್ ಸರ್. ಹೇಳ್ದಲ್ಲ, ಯಾರಾದ್ರೂ ಸಣ್ಣ ಪುಟ್ಟ ದೊಡ್ಡ ಕುಡಾಕೊಂಡಿರ್ತೀರಲ್ಲ ಇಸ್ಪೀಟ್ ಆಡ್ಬೇಕಂತ, ಅದನ್ನ ತಂದು ಇದು ತಗೊಂಡ್ಬಿಡಿ ಸರ್. ಓಕೆ, ಅದೊಂದೇ ಅಲ್ಲ, ಒಂದು ಟೋಟಲ್ ಆಫರ್ ದುಡ್ಡು ಇಟ್ಕೊಂಡು ಹಬ್ಬಕ್ಕೋಸ್ಕರ ಹೇಳ್ತಾ ಇರೋದು. ಹೌದು ಸರ್, ಇವಾಗ ಒಂದು ಸ್ಕೂಟಿ ತಗೋಬೇಕು ಅಂದ್ರೂ ಅಷ್ಟು ಬೇಕು, 1 ಲಕ್ಷ ಮೇಲೆ. ನೀವು 4 ಜನ ಹೋಗ್ಬೋದಲ್ಲ ಆರಾಮಾಗಿ ತಗೋಬಹುದು. ಬ್ಲೂ ಕಲರ್, ಅದು ನನ್ನ ಫೇವ್ರೇಟ್ ಕಲರ್ ಇರುವಂತದ್ದು. ಸೊ ಚಾವ್ಲೆ ಎಂಜಾಯ್ ಅಂತ ಆಲ್ಮೋಸ್ಟ್ 1.5 ಕೋಟಿ ಕಾರ್ ನೋಡಿದಿರಲ್ಲ, ಸೇಮ್ ನೋಡಕ್ ಹಂಗೆ ಸರ್ ಕಾಣಿಸುತ್ತೆ. ಇದೊಂದು ಡಿಕ್ಕಿ ಈಗ ಓಪನ್ ಆಗ್ಬಿಟ್ಟು ಈಗ ಅನ್ಬಿಟ್ಟು ಅದೇ 2 ಕೋಟಿ ಕೊಟ್ರು ಹೋಗೋದ್ ರೋಡಲ್ಲೇ, 10 ಕೋಟಿ ಕೊಟ್ರು ಹೋಗೋದ್ ರೋಡಲ್ಲೇ, ಮೇಲೇನ್ ಹಾರುತ್ತಾ ಅಷ್ಟೇ. ವೇರಿಯಂಟ್ಗಳು ಚೇಂಜ್ ಇರ್ತವೆ. ಔಟ್ಲುಕ್ ಅದು ಫೇಮಸ್ ಆಗಿತ್ತಲ್ಲ, ಹಂಗೆ 1 ಕೋಟಿ ಕಾರ್ ಇದ್ದಂಗೆ ಐತೆ ಸೇಮ್. ಹಿಂಗೆ ಎಳಿಬೇಕಷ್ಟೇ, ಅದೊಂದಿಲ್ಲ. ನಿಮ್ಮ ಹತ್ರ ದುಡ್ಡು ಇದೆಯಾ, 10 ಕೋಟಿ ಕಾರ್ ಕೂತೀರಂತ ಫೀಲ್ ಇರುತ್ತೆ ಅಷ್ಟೇ. ನಿಮ್ಮ ಹತ್ರ 5 ಕೋಟಿ ಫೀಲ್ ಅದು ಅಷ್ಟೇ. ಏನ್ ಸರ್, ಯಾವ ತಗೊಂಡ್ರು ರೋಡಲ್ಲೇ ಅಲ್ವಾ ಸರ್ ಹೋಗೋದು? ಎಷ್ಟೇ ಕೋಟಿ ದುಡ್ದು ತಿನ್ನೋದು ಒಂದು ಹೊತ್ತು ಊಟನೇ ಇಲ್ಲ ಸರ್. ಓಕೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC ಇದೆ. ಅಂಡ್ ನಿಮಗೆ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಸರ್ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು ಮೈಲೇಜ್ 16ರಿಂದ 17 ಕಿಲೋಮೀಟರ್ ಬರುತ್ತೆ. ಡೀಸೆಲ್ ಗಾಡಿ, 64,000 ಓಡಿದೆ. ಓಕೆ, 7 ಸೀಟರ್ ಗಾಡಿ. ಸೊ ಪ್ರೈಸ್ ಏನು ಕೊಟ್ಟು? AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ರೂಪ್ AC ಬರುತ್ತೆ, ಯಾರು ಬರುತ್ತೆ. ಒಂದು ದೊಡ್ಡ ಫ್ಯಾಮಿಲಿ ಇದ್ರೆ ಒಳ್ಳೆ ಗಾಡಿ. ಬರೀ 64,000 ಓಡಿರೋಂಥ ಗಾಡಿ. ಇದು ಫೈನಲ್ ಆಗಿ ನಿಮಗೆ 3,95,000 ಕಸ್ಟಮರ್ ಕೊಟ್ಬಿಡುತ್ತೆ. 3,95,000, 3,95,000 ಆಗುತ್ತೆ. ಅದರಲ್ಲೂ ಕೂಡ ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಹಬ್ಬದ ಪ್ರಯುಕ್ತ ಇನ್ನೊಂದು ವಿಶೇಷ ಇದೆ, ಇನ್ನೊಂದು 2 ತಿಂಗಳಲ್ಲಿ ಚವರ್ಲೆ ಅವರು ವಾಪಸ್ ಬರ್ತಾ ಇದ್ದಾರೆ. ಹೌದಾ? ಹೌದು, ಕಾಯ್ತಾ ಇರಿ, ಬರ್ತಾ ಇರುತ್ತೆ. CRB ಇದೆ, ನೋಡ್ತಾ ಇರ್ಬೋದು. 2007 ಮಾಡಲು. ಅಂಡ್ ಇದು ಕೂಡ ನಿಮ್ಗೆ ಸರ್, ಇದು ಗಾಡಿ ನೋಡಿದ್ರೆ ನಾನು ಆಲ್ಮೋಸ್ಟ್ 8 ಸೀಟರ್ ಅನ್ಕೊಂಡ್ಬಿಟ್ಟೆ ಗಾಡಿನ. ಇದು 5 ಸೀಟರ್ ಗಾಡಿ, ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಡಿಫಾಗರ್ ಎಲ್ಲ ಬರುತ್ತೆ ಇದ್ರಲ್ಲಿ. ಓಕೆ, ಸೆಕೆಂಡ್ ಓನರ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಈ ಫೈನಲ್ ಆಗಿ ನಿಮಗೆ 2,75,000 ಕೊಡ್ತಾರೆ. 2,75,000ಗೆ CRV 2007 ಎಕ್ಸಲೆಂಟ್ ಕಂಡೀಷನ್, ಸೆಕೆಂಡ್ ಓನರ್ ಗಾಡಿ. ಬಜಾರಲ್ಲಿ ಸಿಗಲ್ಲ ಈ ರೇಟ್. ಪ್ರೀಮಿಯಂ ಲುಕ್ ಕಾಣಿಸುತ್ತೆ ನೋಡಿದಷ್ಟು. ನಾವು ಒಂಥರ ಲಕ್ಸುರಿ ಕಾರು. ಲಕ್ಸುರಿ ಕಾರ್. ಓ ಸಗದಾಗಿದೆ ಸರ್. ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? 15 ಬರ್ಬೋದು ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್. ಓಕೆ, ಸೊ ಆದ್ರೂ ಒಂಥರ XC500ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋರಿಗೆ, ಸೊ ಇಲ್ಲ ಅಂತಂದ್ರೆ ಒಂದು ಇನೋವಾ ಗಾಡಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋರಿಗೆ, ಸೊ ಒಂದು ಲಾಂಗ್ ಗಾಡಿ, ಒಳ್ಳೆ ಸ್ಪೇಸ್ ಬೇಕು ಅಂತಂದ್ರೆ ಈ ಗಾಡಿ ತಗೋಬಹುದು. ನಾನು ಸಜೆಸ್ಟ್ ಮಾಡ್ತೀನಿ, ಚೆನ್ನಾಗಿದೆ ಗಾಡಿ. ಸಿಯಾಜ್ ಕಾರ್ ಬೇಕು ಅಂದ್ರೆ ಒಂದು ಸಿಯಾಜ್ ಕೂಡ ಇದೆ ಅಂತ ಹೇಳ್ಬೋದು. ಯಾವ ಮಾಡಲ್ ಸರ್ ಸಿಯಾಜ್? ಇದು 2016 ಮಾಡಲ್ ಸರ್, VDA ಪ್ಲಸ್ 16 ಮಾಡಲ್. ಓಕೆ, ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇಂಟೀರಿಯರ್ ಫೀಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ, ಗಾಡಿ ಫೈನಲ್ ಆಗಿ ನಿಮಗೆ ಕಸ್ಟಮರ್ ನಿಮ್ಗೆ 5.5 ಲಕ್ಷ ಕೊಟ್ಬಿಡ್ತಾರೆ. 5.5ಗೆ? ಹೌದು. ಯಾವ ಮಾಡಲ್ ಹೇಳಿದ್ರಲ್ಲ? 2016 VDA ಪ್ಲಸ್. 5.5. ಸೊ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ, ಲೋನ್ ಹೋಗುತ್ತೆ. ಡೌನ್ ಪೇಮೆಂಟ್ ಎಲ್ಲ ಮಾಡೋದಾದ್ರೆ ಲೋನ್ ತಗೋಬೇಕಂದ್ರೆ 50,000 ಇದ್ರೆ ಮಾಡ್ಬೋದು. ಸಿಬಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಮ್ಮಲ್ಲಿ ಕೆಲವರಿಗೆ ಫ್ರೀ ದುಡ್ಡೇ ಇಲ್ಲದೆ ತಗೊಂಡೋದ್ರು ಇದ್ದಾರೆ ಲೋನ್ ಮಾಡ್ತಾರೆ. 0 ಡೌನ್ ಪೇಮೆಂಟ್ ಅಲ್ಲಿ. ಸಿವಿಲ್ ಚೆನ್ನಾಗಿದೆ, ನಿಮ್ಮ ಸಿವಿಲ್ ಚೆನ್ನಾಗಿ ಮಡಿಕೊಂಡಿದ್ರೆ ಇನ್ ಕೇಸ್ 50,000 ಹೇಳಿದ್ರೆ 50,000ನೇ ಕೇಳಬೇಡಿ. ಯಾಕೆಂದ್ರೆ ನಿಮ್ಮ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 50 ಆಗ್ಬೋದು, 60 ಆಗ್ಬೋದು, 70 ಆಗ್ಬೋದು, 20,000 ಜಾಸ್ತಿ ಮಡಿಕೊಳ್ಳಿ ಜೋಬಲ್ಲಿ ಅಷ್ಟೇ. ಇದು ಹೊಂಗೆ ಮರ ಕೆಳಗೆ ನಿಂತಿದೆ. 2000 ಸರ್ ಅದೇ ತರ ತಂಪಾಗಿರ್ಬೇಕು ಪ್ರೈಸು ಕೂಡ. ಯಾವುದು? ಹಂಗೆ ಮರದ ಅಡಿಲಿ ನಿಂತ್ಕೊಳ್ಳೋದು ತಂಪೆ ತಾನೆ. ಇದು ನಾವು ಹೇಳ್ತೀರಿ ಕವನದ ಸಾಲಲ್ಲಿ ಹೊಂಗೆ ಮರನೇ ನಾವು ಮೆನ್ಷನ್ ಮಾಡಿದೀವಿ ಅಂತ ಗಾಡಿ ಕೊಡದೇ ಇರ್ತೀವಿ. ಅದಕ್ಕೆ ತಂಪಾಗಿರ್ಬೇಕು. 11 ಮಾಡಲು, 94,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದು. ಇದ್ರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುವಂತದ್ದು, ಮ್ಯೂಸಿಕ್ ಸಿಸ್ಟಮ್ ಇದೆ, ಒರಿಜಿನಲ್ ಪೇಂಟ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 94,000 ಓಡಿದೆ. ಪ್ರೈಸ್ ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ, ಈ ಗಾಡಿ ನಿಮ್ ಕಸ್ಟಮರ್ ನಿಮ್ಗೆ ಫೈನಲ್ ಆಗಿ ಈ ಗಾಡಿನ 2,95,000 ಕೊಡ್ತಾರೆ. 2 ಲಕ್ಷ. ಪೆಟ್ರೋಲ್ ಡೀಸೆಲ್? ಡೀಸೆಲ್ LDI. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಇದೆ 22-23 ಬರುತ್ತೆ. ಮೈಲೇಜ್ ಜಾಸ್ತಿ ಬರೋದು ಇದು ಅಂತ ಅನ್ಕೊಳ್ಳಿ. ಸೊ ಚೆನ್ನಾಗಿದೆ. ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್? ಇದು ಎಷ್ಟಿರ್ಬೋದು? ಮಾರುತಿ ಮೇಂಟೆನೆನ್ಸ್ ಗೊತ್ತಲ್ಲ ಸರ್ ನಿಮಗೆ. ಅದ್ರಲ್ಲಿ ಇದು ಎಷ್ಟಿರ್ಬೋದು? ಅಪ್ರಾಕ್ಸಿಮೇಟ್ಲಿ ಎಷ್ಟಿರ್ಬೋದು? ಕಡಿಮೆ ಸರ್ ಇವೆಲ್ಲ. ಒಂದು 5,000 ಒಳಗೆ? ಅಷ್ಟು ಒಳಗೆ ಸರ್. ಅಷ್ಟೇ. ಇಲ್ಲಿ ಅಪರೂಪಕ್ಕೆ ತಿಂಗಳ ಹೋಗ್ತೀರಾ, ಅಪರೂಪಕ್ಕೆ ಒಂದ್ಸಲಿ ಹೋಗೋದಲ್ಲ. ಡಿಸೈರ್ ನೋಡ್ತಾ ಇರ್ಬೋದು. ಸ್ವಿಫ್ಟ್ ಡಿಸೈರ್ ನಿಮಗೆ ಅದು ಎಲ್ಲೋ ಬೋಲ್ಡ್ ಏನು ದುಡಿಬೇಕು ಅಂತ ಅನ್ನೋರಿಗೆ ಒಳ್ಳೆ ಕಾರು ಅಂತ ಹೇಳ್ಬೋದು. ಅದು ಕೂಡ ನಂಬರ್ ನೋಡೋದಾದ್ರೆ ನಿಮಗೆ KA05AJ and 6726 ಇರುವಂಥದ್ದು. ಹಿಂಗೆ ನಂಬರ್ ತೋರಿಸೋದು ನೋಡ್ತಾ ಇರ್ಬೋದು. ಸೊ ನಿಮಗೆ ಆಪಲ್ ಶೇಪಲ್ಲಿ ಡಿಸೈರ್ ಸಿಗ್ತಾ ಇದೆ. ಸರ್ ಯಾವ ಮಾಡಲ್ ಇದು? ಸರ್ ಇದು 2019 ಮಾಡಲ್. ಅಂದ್ರೆ 2019 ಮಾಡಲ್, 19 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಡಿಸೈರ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಬಂದು ಎಲ್ಲ ಬೋರ್ಡ್ ನೋಡೋರು. ಯಾರೋ ಒಂದು ಮನೆ ನಡೆಯುತ್ತೆ, ಒಂದು ಮನೆ ನಡೆಸೋ ತಾಕತ್ತು ಈ ಗಾಡಿಗಳಿಗಿರ್ತವೆ, ತಗೋಬಹುದು. ಈ ಗಾಡಿ ಫೈನಲ್ ಆಗಿ ನಿಮಗೆ 3,95,000 ಯಾವ ಮಾಡಲು? 2019. ಸರ್ 19 ಮಾಡಲುನ 3,95,000 ಕೊಟ್ಬಿಡ್ತೀವಿ.
ಸರ್ 19 ಮಾಡಲು 3,90,000 3,95,000 ಲೋನು ಆಗುತ್ತೆ ಅಂದ್ರೆ ಓನರ್ ಎಷ್ಟಾಗೈತೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಇಷ್ಟು ಕಡಿಮೆ ಕೊಡ್ತಾ ಇದ್ರಲ್ಲ ಯಾರೊಬ್ರು ಸಂಸಾರ ನಡೀಲಲ್ಲ, ಬದುಕಬೇಕಲ್ಲ. ಸರ್ ಗುರುಳೆ ಆಪಲ್ ಸೇಪಲ್ಲಿ 2019 ಮಾಡಲ್ ಬೇಕು ಅಂದರೆ ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಗಾಡಿ ನಾನು ನೋಡಿರೋ ಮಟ್ಟಿಗೆ ಸರ್ ಇವಾಗ 17 ಮಾಡಲು 16 ಮಾಡಲೇ ಆ ಪ್ರೈಸ್ಗೆ ಹೇಳ್ತಾರೆ. ಇಲ್ಲ 395 ಕೊಟ್ಟು ಪೆಟ್ರೋಲ್ ಗಾಡಿ ಅಲ್ಲ, ಡೀಸೆಲ್ ಗಾಡಿ ಅವ್ರು ಹೇಳ್ತಾರೆ. ಇದು ಪೆಟ್ರೋಲ್ ಅದು ಆ ಸೇಪ್ ಮಾಡಲ್ಸ್ ಎಲ್ಲ ಇದೆಲ್ಲ ರಿವ್ಯಾಲ್ಯೂ ಸಿಗುತ್ತೆ ನಿಮಗೆ. ವೈಟ್ ಬೋರ್ಡ್ ಮಾಡಿದ್ರೆ 5 ಲಕ್ಷ ಹೇಳ್ತಾರೆ. ಇನ್ನೇನು ಸರ್ ಅದು ದೊಡ್ಡ ಫ್ಯಾಮಿಲಿಗೆ ಒಂದು ದೊಡ್ಡ ಕಾರ್ ಬೇಕು, ಇನೋವಾ ಬೇಕು ಅಂತ ಹುಡುಕ್ತಾರೆ ಅವ್ರಿಗೆ. ವೈಟ್ ಕಲರ್ ಇನೋವಾ ಇದೆ. ಸೊ ಯಾವ ಮಾಡಲ್ ಸರ್ ಇದು? ಸರ್ ಇದು 2011 ಓಕೆ G3 ಇದು 4ನೇ ಓನರು ಡೀಸೆಲ್ ಗಾಡಿ. ಫೈನಲ್ ಆಗಿ ಬಂದಿದ್ದು 4,45,000 ಕಸ್ಟಮರ್ ಕೊಟ್ಬಿಡ್ತಾರೆ. 4,45,000 4,45,000 4,45,000 ಆಗುತ್ತೆ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಕಂಡೀಷನ್ ಆಗಿದೆ ಸರ್? ಎಕ್ಸಲೆಂಟ್ ಕಂಡೀಷನ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ನಿಮಗೆ ಗೊತ್ತಾಗಲ್ಲ ಅಂದರೆ ಬಂದು ಚೆಕ್ ಮಾಡಿ, ಗೊತ್ತಾಗ್ತಿಲ್ಲ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಇಲ್ಲಿ ನಿಮ್ಮ ಕಂಫರ್ಟಬಲ್ ಶೋರೂಮ್ ಹೋಗಿ ಚೆಕ್ ಮಾಡಿಸಿ ತಗೊಳ್ಳಿ. ಕರೆಕ್ಟ್ ಅಲ್ವಾ ಸರ್? ಹೌದು. ಓಕೆ, ಇನ್ನೊಂದು ಸ್ವಿಫ್ಟ್ ನೋಡೋದಾದ್ರೆ 2009 ಮಾಡೆಲ್ ಸರ್. ವಿಡಿಯೋ ಇದು ವಿಡಿಯೋ ಆಗಿದೆ. ಗಾಡಿ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ನಿಮಗೆ ಫೈನಲ್ ಆಗಿ ಬಂದು ಕಸ್ಟಮರ್ ನಿಮಗೆ 2,30,000 ಕೊಟ್ಬಿಡ್ತಾರೆ. 2,30,000ಕ್ಕೆ 9 ಮಾಡಲು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಆಗಿದೆ. ಓಕೆ, ಸೊ ಏನಾದ್ರು ಸಣ್ಣ ಪುಟ್ಟ ಖರ್ಚು ಮಾಡಿಸ್ಬೇಕಾ? ಏನು ಬೇಡ ಸರ್, ಡೀಸೆಲ್ ಗಾಡಿ ಎಲ್ಲಿ ಸಿಗುತ್ತೆ ಸರ್ ಆ ರೇಟಿಗೆ ನಿಮಗೆ? ಡೀಸೆಲ್ ಅದು ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಮತ್ತೊಂದು ಸ್ವಿಫ್ಟ್ ಕಲರ್ ಇದೆ, ವೈಟ್ ಕಲರಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಫೀಚರ್ನ ನೋಡೋದಾದ್ರೆ ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮು ನಿಮಗೆ ಮ್ಯಾನ್ಯಲ್ ಆಗಿರುತ್ತೆ. ಸರ್ ಇದು ಡೀಸೆಲ್ ಪೆಟ್ರೋಲ್? ಇದು ಸರ್ ಡೀಸೆಲ್ ಮಾಡಲು 2010. ಓಕೆ, 2010 ಸಿಂಗಲ್ ಓನರು. ಗಾಡಿ ಬಂದು ಫೈನಲ್ ಆಗಿ ನಿಮಗೆ 2,25,000 ಆಗುತ್ತೆ. 2,25,000 ಸಿಂಗಲ್ ಓನರ್. 2,20,000 2,25,000 ಆಗುತ್ತೆ. 10 ಮಾಡಲು ಸ್ವಿಫ್ಟ್ ವಿಡಿಯೋ ಸಿಂಗಲ್ ಓನರ್ ಗಾಡಿ 2,25,000 ಕೊಟ್ಬಿಡ್ತೀವಿ. ಸರ್ ಹಾಗೆ ಸರ್ ರಿಡ್ಜ್ 2011 ಮಾಡಲು ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ. ವಿಡಿಐ ಸರ್ ಇದು. ರೇಟ್ ಎಷ್ಟು ಹೇಳಿ? 7,35,000 ಕೊಡ್ತೀನಿ. 7,35,000 2,35,000 ಹೌದು ಸರ್. ಸರ್ ಇದು ಹೆಂಗೆ ಸರ್? 2008 ಮಾಡಲು ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವ್ಯಾಗನರ್, AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. 1,45,000 ಸರ್. 1,45,000 ಸರ್. ಎಷ್ಟು ಸರ್? 2018 ಮಾಡಲ್ ಸಿಂಗಲ್ ಓನರ್, AC ಗಾಡಿ ಸರ್. ಇಡೀ ಬಜಾರ್ನವ್ರು ನಿಮ್ಗೆ ಗಾಡಿ ಸಿಗಲ್ಲ. 3.5 ಲಕ್ಷ ಕೊಡ್ತೀನಿ ಸರ್. ಇದು ಐಟೆನ್ ಸರ್ 2010 ಮಾಡಲ್ ಆಟೋಮೆಟಿಕ್ ಐಟನ್ ಸರ್. ಬರೀ 7,25,000 ಕೊಡೋಣ ಸರ್. ಅದು ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್ ಸರ್. ಹಾಗೆ ಡಸ್ಟರ್ ಸರ್. ಡಸ್ಟರ್ ಬಂದು 2017 ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ. 85 PS ಸರ್. 5,25,000 ಕೊಡೋಣ ಸರ್. ಓಕೆ, 5,25,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಸೊ ಅದೇ ತರ i20 ಇನ್ನೊಂದು ಬ್ಲಾಕ್ ಬ್ಯೂಟಿ ಇದೆ ಸರ್. i20 ಬಂದು 2010 ಮಾಡಲ್ ಆಸ್ಟಾ. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಸರ್. 7,90,000 ಕೊಟ್ಬಿಡೋಣ ಸರ್. ಅಂದ್ರೆ 2,90,000. ಹೌದು ಸರ್, ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. 2014 ಮಾಡಲ್ ಆಟೋಮೆಟಿಕ್ ಸರ್. ಸೆಲೆರಿಯೋ VXI ತುಂಬಾ ಚೆನ್ನಾಗಿದೆ ಗಾಡಿ. 7,60,000 ಕೊಡ್ತೀನಿ ಸರ್. ಅದು ನಂಬರ್ ನೋಡೋದು 7316. ಹೌದು ಸರ್, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಯೆಲ್ಲೋ ಬೋಲ್ಡ್ ಅಲ್ಲಿ ನಿಮ್ಗೆ ಒಂದು ಇಂಡಿಕಾ ಸಿಗ್ತಾ ಇದೆ ಸರ್. 15 ಮಾಡಲ್ ಸರ್. 60,000 ಕೊಡ್ತೀನಿ. ಬರೀ 60,000? ಹೌದು ಸರ್, ದುಡಿಯೋದು ಗಾಡಿ ಇದು ಸರ್. ಸ್ವಿಫ್ಟ್ ನೋಡ್ತಾ ಇರ್ಬೋದು ಸರ್. VXI ವಿಡಿಯೋ ಸರ್. ಇದು ವಿಡಿಯೋ ಸರ್. ಇದು ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ರೆ ಎಷ್ಟು ಕೊಡ್ತೀರಾ? ಎಲ್ಲ ಸೂಪರ್ ಆಗಿದೆ ಸರ್. ಬರೀ 7,45,000 ಕೊಟ್ಬಿಡೋಣ ಸರ್. ಮಾಡ್ಲು ಸರ್ 2010 ಸರ್. ನೆಕ್ಸ್ಟ್ ಇದು ಸರ್ ಈಕೋ 2017 ಮಾಡಲ್ ಸಿಂಗಲ್ ಓನರ್. ಬರೀ 75,000 ಹೊಡಿದೆ. ಶೋರೂಮ್ ಟ್ರ್ಯಾಕ್, ಶೋರೂಮ್ ಇಷ್ಟ ಇದೆ ಸರ್. ಬರೀ 3,75,000 ಕೊಟ್ಬಿಡ್ತೀನಿ ಸರ್. ಓಕೆ, ಮತ್ತೊಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಬಂದು 2009 ಮಾಡಲ್ VXI FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 7,10,000 ಕೊಡ್ತೀನಿ ಸರ್. ಓಕೆ, ಇದು ಸರ್. ಇದು ಆಟೋಮೆಟಿಕ್ ಸರ್. 2015 ಮಾಡಲ್ ಸೆಕೆಂಡ್ ಓನರ್. 7,80,000 ಕೊಟ್ಬಿಡೋಣ ಸರ್. ಓಕೆ, ಸೆಕೆಂಡ್ ಓನರ್ ಅಲ್ಲ, ಸೆಕೆಂಡ್ ಓನರ್ ಅದು. ಹೌದು ಸರ್. ನಡೀರಿ ಸರ್. 2012 ಮಾಡಲ್ ಸಿಂಗಲ್ ಓನರ್ VMT ಸರ್. ತುಂಬಾ ಚೆನ್ನಾಗಿದೆ ಸರ್. 7,55,000 ಕೊಡ್ತೀನಿ ಸರ್. ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಬನ್ನಿ ಸರ್. ಓಕೆ, ಸ್ವಿಫ್ಟ್ ಇದೆ ಇದು ಸರ್. ಸ್ವಿಫ್ಟ್ 2012 ಮಾಡಲ್ ಥರ್ಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. 3 ಲಕ್ಷ ಕೊಡ್ತೀನಿ ಸರ್. ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಬನ್ನಿ ಸರ್. ಸರ್ ಇದು ಸರ್ ಫೋರ್ಡ್ ಆಸ್ಪರ್ ದುಡಿಯೋದ್ ಗಾಡಿ ಇದು. ಎಲ್ಲೋ ಬಟ್ ಸರ್ ತುಂಬಾ ಚೆನ್ನಾಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 7 ಲಕ್ಷ ಕೊಟ್ಬಿಡೋಣ ಸರ್. ಅದು 5,946 ಇರೋ ನಂಬರ್ ಇದು ಸರ್. ಅವಾಗಲೇ ತಲೆ ತಿರುಗಿ ಬಿದ್ಬಿಟ್ರು. ಬ್ಲಾಕ್ ಕಲರ್ ಕೊಟ್ಟಿ, ಅದೇ ತರ ವೈಟ್ ಕಲರ್ಗೂ ತಲೆ ತಿರುಗಿ ಸರ್. ಇದು ಕೇಳ್ಬಿಟ್ರೆ ನೀವು ಖುಷಿಯಾಗಿ ಬಿಡ್ತೀರಾ ಸರ್. 1.5 ಲಕ್ಷ ಕೊಡ್ತೀನಿ ಸರ್. ಅದು i20 ಹೌದು ಸರ್. 11 ಮಾಡಲ್ ಡೀಸೆಲ್ ವೇರಿಯಂಟ್. ಈ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೌದು ಸರ್, ಸೂಪರ್ ಆಗಿದೆ ಗಾಡಿ. ನಂಬರ್ ನೋಡ್ಕೋಬಹುದು 5721 ಇರುವಂತದ್ದು. ಸೊ ಯಾವ ಮಾಡಲ್ ಸರ್ ಇದು? ಸರ್ 2011 ಮಾಡಲ್. ಸ್ಯಾಂಟ್ರೋ 2008 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1.5 ಲಕ್ಷ ಕೊಟ್ಬಿಡೋಣ ಸರ್. ಸೊ ಮತ್ತೊಂದು ಸ್ಯಾಂಟ್ರೋ ಇದೆ ಹೇಳಿ ಸರ್. ಹಾಗೆ ಸರ್ 2009 ಮಾಡಲ್ ತುಂಬಾ ಚೆನ್ನಾಗಿದೆ ಗಾಡಿ. ಥರ್ಡ್ ಓನರ್. 1 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೀ 1 ಲಕ್ಷಗೆ ಸರ್. ಗ್ರ್ಯಾಂಡ್ ಐಟನ್ ಇದೆ ನಿಮಗೆ. ಮ್ಯಾಗ್ವಿಲ್ ಎಲ್ಲ ಇರುವಂತದ್ದು. ಅದು ನಿಮಗೆ
ಗ್ರ್ಯಾಂಡ್ 8 ಅಲ್ಲಿ ಯಾವ ಸೈಜ್ ಅಷ್ಟೇನಾ ಸರ್ ಆಸ್ಟ್ರಾ ಟಾಪ್ ಅಂಡ್ ಮಾಡಲ್ ಬಟನ್ ಸ್ಟಾರ್ಟ್ ಸರ್ ಇದು 1.2 ಹೇಳಿ ಸರ್ ಹಾಗೆ ಸರ್ 4 ಲಕ್ಷ ಕೊಟ್ಬಿಡ್ತೀನಿ ಸರ್. ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಬರೀ 50 ಸಾವಿರ ತಗೊಂಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲ್ ಚೆನ್ನಾಗಿದ್ರೆ. ಓಕೆ ಅದೇ ತರ i20 ಇದೆ, i20 ಆಕ್ಟಿವಾಸು SX ಅಂಡ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು i20 ಆಕ್ಟಿವ್ ಡೀಸೆಲ್ ಆಸ್ಟ್ರಾ ಫುಲ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ, ನಿಮಗೆ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಬರೀ 4,70,000 ಕೊಟ್ಬಿಡ್ತೀನಿ ಸರ್. ಯಾವ ಮಾಡಲು ಸರ್ 2016 ಮಾಡಲ್ ಸಿಂಗಲ್ ಓನರ್, 16 ಮಾಡಲ್ಲ 70. 4,70,000 ಹೌದು ಸರ್. ಲೋನ್ ಹಂಗಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ ಸರ್ ಇದಕ್ಕೆ ಒಂದು 50-60 ಸಾವಿರ ತಗೊಂಬಂದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡೋಣ ಸರ್. ಪೆಟ್ರೋಲ್ ಡೀಸೆಲ್ ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೌದು ಸರ್. ಬ್ಲಾಕ್ ಬ್ಯೂಟಿ ವರ್ಣ ಸರ್ 2007 ಮಾಡಲು ಸಿಂಗಲ್ ಓನರ್, ಓಡಿರೋದು 87,000 ಸರ್ ಅಷ್ಟೇ. ಜಿನೇನ್ ಶೋರೂಮ್ ಟ್ರ್ಯಾಕ್, ಶೋರೂಮ್ ಹಿಸ್ಟ್ರಿ ಇದೆ, 7 ಲಕ್ಷ ಕೊಟ್ಬಿಡ್ತೀನಿ ಸರ್. ಸರ್ ಟಾಟಾ ಹಾಗೆ ಸರ್ ಟಾಟಾ ನ್ಯಾನೋ 2015 ಮಾಡಲು ಗಾಡಿ AC ಪವರ್ ಸ್ಟೇರಿಂಗ್ ಬರೋದು, ತುಂಬಾ ಚೆನ್ನಾಗಿದೆ ಗಾಡಿ, 1,35,000 ಕೊಟ್ಬಿಡ್ತೀನಿ ಸರ್. ಸರ್ ನೆಕ್ಸ್ಟ್ ಹೀಗೆ ಸರ್ ಡ್ಯಾಟ್ಸನ್ ಸರ್, ನೀವು ಯಾಕೆ ಸರ್ ಡಿಯೋ ಆಕ್ಟಿವ್ ಆಗಿ ಬಂಡವಾಳ ಹಾಕ್ತೀರಾ, ಈ ಗಾಡಿಗೆ ಹಾಕಿ ಸರ್. 2020 ಮಾಡಲ್ ಯಾರು ಕೊಡಲ್ಲ ಬಜಾರ್ದಲ್ಲಿ ಈ ಪ್ರೈಸು, 7 ಲಕ್ಷ ಕೊಡಿ ಸರ್ ಸಾಕು. ಸರ್ ಇಟಿಯೋಸ್ 2011 ಮಾಡಲು ಬರೀ 50,000 ಹೊಡಿರೋದು ಗಾಡಿ, ಪೆಟ್ರೋಲ್ ವೇರಿಯಂಟು ಸರ್, ನಿಮಗೆ 7,65,000 ಕೊಟ್ಬಿಡ್ತೀವಿ ಸರ್. ಸರ್ 2006 ಮಾಡಲು ಸ್ಯಾಂಟ್ರೋ ಎಲ್ಲ ಬರೀ 1,10,000 ಕೊಟ್ಬಿಡೋಣ ಸರ್. ಎಕ್ಸ್ಒ ಟಾಪ್ ಅಂಡ್ ಮಾಡಲ್, ರೊನಾಲ್ಡ್ ಪಲ್ಸರ್ ಡೀಸೆಲ್ ವೇರಿಯಂಟ್ ಸರ್, ಸಿಂಗಲ್ ಓನರ್ 87,000 ಹೊಡಿದೆ ಶೋರೂಮ್ ಇಂದ, 7,20,000 ಕೊಟ್ಬಿಡೋಣ ಸರ್. ಇದು ಸರ್ ಇದು ಬಂದು ಸ್ಟ್ಯಾಂಡರ್ಡ್ 2009 ಮಾಡಲ್ ಸರ್, ಆಸ್ ಇಟ್ ಇಸ್ 1,25,000 ಕೊಟ್ಬಿಡೋಣ ಸರ್. 2014 ಮಾಡಲು ಸಿಂಗಲ್ ಓನರ್ ಬರೀ 7,10,000 ಕೊಟ್ಬಿಡೋಣ ಸರ್. ಸೊ ಇವಾಗ ತಾನೇ ಬಂದಂತದ್ದು ಇದು. ಸರ್ ಇದು ಯಾವ ಕಲರ್ ಇದು, ಬ್ಲಾಕ್ ಗ್ರೇನಾ ಇದು? ಸರ್ ಇದು ಬ್ಲಾಕ್ ಸರ್, ಬ್ಲಾಕ್ ಬ್ಯೂಟಿ ಅಂತೀವಿ ಇದಕ್ಕೆ. ಹಿಂಗ್ ನೋಡ್ರೆ ಗ್ರೇ ತರ ಕಾಣಿಸುತ್ತೆ, ಈ ಇಲ್ಲ, ಬಿಸಿಲು black sir ಇದು. ಸೊ ಆಲ್ಮೋಸ್ಟ್ ಇವಾಗ ತಾನೇ ಬಂದಿರುವಂತ ಗಾಡಿ ನೋಡ್ತಾ ಇರಬಹುದು. ಡೆಸ್ಟರ್ ಗಾಡಿ ಸಿಗ್ತಾ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2013 ಸಿಂಗಲ್ ಓನರ್, ಸಿಂಗಲ್ ಓನರ್. ಹೌದು ಸರ್. ಸೊ ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ಏನೆಲ್ಲ ಇರುತ್ತೆ ಅಂತಂದ್ರೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ ಅಂಡ್ ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸರ್ ಮ್ಯಾನ್ಯುಯಲ್. ಸೊ ಮ್ಯಾನುವಲ್ ಇರುತ್ತೆ. ಸರ್ ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್. ಸೊ ಮೈಲೇಜ್ ಬರ್ಬೋದು ಸರ್ ಮೈಲೇಜ್ ನಿಮಗೆ 20 ಮೇಲೆನೇ ಸರ್, 85 PS ಇದು. ಓಕೆ 75% ಟೈರು ಕೂಡ ಇರುವಂತದ್ದು. ಪ್ರೈಸ್ ಏನು ಕೋಟ್ ಮಾಡಿದ್ದೀರಾ? ಸರ್ 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಶೋರೂಮ್ ಟ್ರ್ಯಾಕ್ ಇದೆ, 1 ಲಕ್ಷ ಚಿಲ್ಲರೆ ಹೊಡಿದು, ಶೋರೂಮ್ ಟ್ರ್ಯಾಕ್, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಸರ್ 13 ಸಿಂಗಲ್ ಓನರ್. ಓಕೆ ಲೋನ್ ಆಗುತ್ತೆ 13. ಲೋನ್ ಅವೈಲೇಬಲ್ ಇದೆ. ಓಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗಬಹುದು? ಸರ್ ಡೌನ್ ಪೇಮೆಂಟ್ ನೀವು ಒಂದು 50-60 ಸಾವಿರ ತಗೊಂಬಂದ್ರೆ ನಿಮ್ಗೆ ಆರಾಮಾಗಿ 23 ಸಾವಿರ ಜಾಸ್ತಿನೇ ತಗೊಬನ್ನಿ. ಯಾಕಂದ್ರೆ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ ಜೀರೋದಲ್ಲೂ ಆಗುತ್ತೆ, ಸಿವಿಲ್ ಚೆನ್ನಾಗಿಲ್ಲ ಅಂತಂದ್ರೆ 1 ಲಕ್ಷನೂ ಆಗ್ಬೋದು. ಯಾಕಂದ್ರೆ ಡಿಪೆಂಡ್ ಆಫ್ ಯುವರ್ ಸಿವಿಲ್ ಅಂತ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಹಾಗೆ ಇದು 2013 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ ಇದ್ರಲ್ಲೂ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಮ್ಯಾನುವಲ್ ಆಗಿರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್ ಹೇಳಿದ್ರೆ? ಸರ್ ಡೀಸೆಲ್ ವೇರಿಯಂಟ್ ಸರ್. ಮೈಲೇಜ್ ಎಷ್ಟು ಬರ್ಬೋದು? ಸರ್ ಮೈಲೇಜ್ ನಿಮಗೆ 20 ಮೇಲೆ ಬರುತ್ತೆ ಸರ್. ಓಕೆ ಡಿಕ್ಕಿ ಸ್ಪೇಸ್ ಇರುವಂತದ್ದು. ಸೊ ಫೈನಲ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ನಿಮಗೆ ಒಂದು 3,10,000 ಫೈನಲ್ ಮಾಡೋಣ ಸರ್. 3,10,000 ಕೋಟ್ ಮಾಡ್ತಾ ಇರೋದು. ನೆಗೋಷಿಯಬಲ್ ಮಾಡೋಣ ಬನ್ನಿ ಸರ್. ಲೋನು ಕೂಡ ಮಾಡ್ಬೋದು, ಇದಕ್ಕೂ ಲೋನ್ ಆಗುತ್ತೆ. ಹೌದು ಸರ್. ಓಕೆ ಸಿವಿಲ್ ಚೆನ್ನಾಗಿದೆ ಅಂದ್ರೆ ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 13. ಸೊ 13 ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ ಜೀರೋದಲ್ಲೂ ಆಗುತ್ತೆ. ಸಿವಿಲ್ ಏನೋ ಹಾಗೆ ಇತ್ತು ಅಂತಂದ್ರೆ 50 ಇಲ್ಲಾಂದ್ರೆ 1 ಲಕ್ಷ ಒಳಗೆ ಆಗುವಂಥದ್ದು ತಗೊಂಬನ್ನಿ, ಆರಾಮಾಗಿ ತಗೋಬಹುದು. ಸೊ ಏನಾದ್ರು ಕಂಡೀಷನ್ ಸೂಪರ್ ಆಗಿದೆ ಸರ್ ಗಾಡಿ. ಓಕೆ ಸೊ ಗೊತ್ತಾಗ್ತಿಲ್ಲ ಅಂದ್ರೆ ಟೆಸ್ಟ್ ಡ್ರೈವ್ ಮಾಡಿ, ಇನ್ ಕೇಸ್ ಮೆಕ್ಯಾನಿಕ್ ತೋರಿಸ್ಕೊಳ್ಳಿ, ಶೋರೂಮ್ ತೋರಿಸ್ಕೊಂಡು ತಗೊಂಡೋಗಿ. ಸೊ ಇದ್ರ ಬಗ್ಗೆ ಸರ್ 2018 ಮಾಡಲ್ ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಯೆಲ್ಲೋ ಬೋರ್ಡ್ ಗಾಡಿ ಇದು ಸರ್. ಇದು ಬಂದು 3,10,000, ಸ್ವಲ್ಪ ಹೆಚ್ಚು ನೆಗೋಷಿಯಬಲ್ ಮಾಡಿ ಕೊಡೋಣ. ಇದು CNG ಇದೆ ಸರ್, ಇದು ವಿತ್ CNG ಪೆಟ್ರೋಲ್ ಅಥವಾ ಪೆಟ್ರೋಲ್ ವಿತ್ CNG. ಸೊ ಫೈನಲ್ ಪ್ರೈಸ್ ಏನು ಕೊಟ್ಬಿಟ್ಟಿದ್ದೀರಾ ಸರ್? ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಫೈನಲ್ ಹೇಳಿ ಸರ್. ಒಂದು 3 ಲಕ್ಷ ಕೊಡೋಣ ಸರ್. 2006 ಮಾಡಲು ವ್ಯಾಗನರ್ ತುಂಬಾ ಚೆನ್ನಾಗಿದೆ ಗಾಡಿ, 1,20,000 ಕೊಟ್ಬಿಡ್ತೀನಿ ಸರ್. ಓಕೆ ಇದು ಸರ್ ಹಾಗೆ ಸರ್ ಅದು ಸ್ವಿಫ್ಟ್ ಸೆಲ್ ಆಗಿದೆ. ಇದು i10 ಇದೆ, 2008 ಮಾಡಲ್ ಆಸ್ಟ್ರಾ i10 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 1,95,000 ಕೊಟ್ಬಿಡ್ತೀವಿ ಸರ್. ಸರ್ ಇದು ಹಂಗೆ ವ್ಯಾಗನರ್ 2011 ಮಾಡಲು ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ, 60,000 ಹೊಡಿರೋದು ಗಾಡಿ ಇದು, 7,65,000 ನೆಗೋಷಿಯಬಲ್ ಮಾಡೋಣ ಸರ್. i10 ಸರ್ i10 2011 ಮಾಡಲು ಥರ್ಡ್ ಓನರ್ ಆಗಿದೆ, 1,95,000 ಫೈನಲ್ ಕೊಡ್ತೀನಿ ಸರ್. ಓಕೆ ಮತ್ತೊಂದು ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ ಬಂದು 2009 ಮಾಡಲು 1,45,000 ಸರ್. ಓಕೆ ಸರ್ ಹೋಂಡಾ. ಸರ್ ಹೋಂಡಾ ಜಾಜ್ ಬಂದು 2009 ಮಾಡಲು, ಇದು ಬಂದು 1,75,000 ಕೊಟ್ಬಿಡ್ತೀವಿ ಸರ್. 2013 ಮಾಡಲು ಸೆಕೆಂಡ್ ಓನರು, ಗಾಡಿ ತುಂಬಾ ಚೆನ್ನಾಗಿದೆ ಸರ್, 2.5 ಲಕ್ಷ ಹೇಳ್ತಾ ಇದೀವಿ, ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಇದು ಹಂಗೆ ಸರ್ LPG ಗ್ಯಾಸ್ ಫಿಟೆಡ್ ತುಂಬಾ ಚೆನ್ನಾಗಿದೆ ಗಾಡಿ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2007 ಮಾಡಲು, 1,35,000 ಕೊಟ್ಬಿಡ್ತೀನಿ ಸರ್. ಸರ್ ಇದು ಸರ್ ಫೋರ್ಟ್ ಫೀಗೋ ಡೀಸೆಲ್ ವೇರಿಯಂಟು, ಇದು ಬಂದು ಸರ್ ನಿಮಗೆ 2010 ಮಾಡಲು ಡೀಸೆಲ್ ವೇರಿಯಂಟು, 1,60,000 ಹೇಳ್ತಾವ್ರೆ, ಮುಂದೆ ಬಂದರೆ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಸರ್. ಸರ್ 2012 ಮಾಡಲ್ ಸೆಕೆಂಡ್ ಥರ್ಡ್ ಓನರ್ ಆಗಿದೆ, 7,65,000 VXC, ಸಿನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಓಕೆ ಅದೇ ಥರ i10 ಸರ್ i10 ಬಂದು ನಿಮಗೆ 2009 ಮಾಡಲು 1,60,000 ಕೊಡ್ತೀನಿ ಸರ್. ಓಕೆ ನೆಕ್ಸ್ಟು ಸರ್ 60,000 ಕೊಟ್ಬಿಡೋಣ ಸರ್. ಇಂಡಿಕಾ ಎಲ್ಲೋ ಬೋರ್ಡು, ಇನ್ನು ಮುಂದೆ ಬಂದರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಇದು ಸರ್ ಇದು ಬಂದು ಫೋರ್ಟ್ ಫೀಗೋ ಟೈಟಾನಿಯಂ ಡೀಸೆಲ್ ವೇರಿಯಂಟು ಸರ್, 1.5 ಲಕ್ಷ ಬಂದರೆ ಆಸ್ ಇಟ್ ಈಸ್ ಫೈನಲ್ ಕೊಟ್ಬಿಡೋಣ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ಸರ್ ನಿಮಗೆ ಫೈನಲ್ ಟು ಫೈನಲ್
4,60,000 ಕೊಟ್ಬಿಡ್ತೀನಿ ಸರ್. ಯಾವ ಮಾಡಲು? ಸರ್ 2014 ಸೆಕೆಂಡ್ ಓನರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ, ಒಳಗಡೆ ಲೆದರ್ ಸೀಟ್ಸ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್ 2006 ಸ್ಯಾಂಟ್ರೋ ನಿಮಗೆ 1,20,000 ಕೊಟ್ಬಿಡ್ತೀನಿ ಸರ್. ವೈಟ್ ಕಲರ್ ಸರ್ 2011 ಮಾಡಲ್ ಸರ್, 1,70,000 ಕೊಟ್ಬಿಡ್ತೀವಿ ಸರ್. ಸರ್ ಆಲ್ಟೋ ಬರೀ 85,000 ಕೊಟ್ಬಿಡೋಣ ಸರ್, 2007 ಮಾಡಲ್. ಇದು ರೆನಾಲ್ಟ್ ಇದು ಕ್ವಿಡೋ ಆಟೋಮೆಟಿಕ್ ಸರ್, 3 ಲಕ್ಷ ಕೊಟ್ಬಿಡೋಣ ಸರ್.